ಸತ್ಯಂ ಶಿವಂ ಸುಂದರಂ ನಾನೀಗ ಮುಂಬೈನ ಬ್ಯಾಂದ್ರಾದ ಕೈಟಿ ಗ್ಯಾಲಕ್ಸಿ ಥಿಯೇಟರ್ ಅಲ್ಲಿ ಇದ್ದೇನೆ. ಇಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗಿದೆ. ಟಿಕೆಟ್ ಪ್ರೈಸ್ ಕೇವಲ 170 ರುಪೀಸ್ ಇದೆ ನೋಡಿ. ಈ ಸಿನಿಮಾ ಹಾಲ್ ಅಲ್ಲಿ ಸಿನಿಮಾದ ಟಿಕೆಟ್ ಪ್ರೈಸ್ ಕೇವಲ 170 ರುಪೀಸ್ ಯಾಕಿದೆ ಅಂದ್ರೆ ಈ ಸಿನಿಮಾ ಹಾಲ್ ನ ಓನರ್ ಮನೋಜ್ ದೇಸಾಯಿ ಅವರಿಗೆ ಸಿನಿಮಾ ಮೇಲಿರುವಂತಹ ಪ್ಯಾಷನ್ಯ ಕಾರಣ. ಒಂದು ಟೈಮ್ ಅಲ್ಲಿ ಇವರು ಕೂಡ ಪ್ರೊಡ್ಯೂಸರ್ ಆಗಿದ್ರು. ಟಿಕೆಟ್ ಪ್ರೈಸ್ ಕಮ್ಮಿ ಇರೋದ್ರಿಂದ ಇಲ್ಲಿ ಸಿನಿಮಾ ನೋಡಕ್ಕೆ ಎಲ್ಲ ಮಿಡಲ್ ಕ್ಲಾಸ್ ಆಡಿಯನ್ಸೇ ಬರ್ತಾರೆ. ಆಕ್ಚುಲಿ ಈ ಸಿನಿಮಾ ಹಾಲ್ನ ಟಿಕೆಟ್ ಪ್ರೈಸ್ ಕೇವಲ 100 ರಿಂದ 120 ರೂಪಾಯಿ ಇದೆ. ಕಾಂತಾರ ಸಿನಿಮಾ ರಿಲೀಸ್ ಆದ ನಂತರ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಮಿನಿಮಮ್ 170 ಇಂದ ಮ್ಯಾಕ್ಸಿಮಮ್ 200 ರುಪೀಸ್ ಟಿಕೆಟ್ ಇಲ್ಲಿದೆ. ಇದೇ ಬೇಕಾಗಿರೋದು. ಕರ್ನಾಟಕ ಸರ್ಕಾರ ಮ್ಯಾಕ್ಸಿಮಮ್ 200 ಅಂತ ಫಿಕ್ಸ್ ಮಾಡಿದೆ. ಮ್ಯಾಕ್ಸಿಮಮ್ 200 ಮಾಡುವ ಬದಲು ಮಿನಿಮಮ್ ರೇಟ್ ಅನ್ನು ಫಿಕ್ಸ್ ಮಾಡಬೇಕು. ಥಿಯೇಟರ್ ನ ಮೊದಲ ಸೀಟ್ಗಳು, ಮೊದಲ 10 ರಾ ಸೀಟ್ಗಳೇನಿದೆ ಇದಕ್ಕೆ ಮಿನಿಮಮ್ ಪ್ರೈಸ್ ಇಡಬೇಕು. 120 ಇಂದ 130, 140, 150 ಈ ರೀತಿ ಮಿನಿಮಮ್ ಪ್ರೈಸ್ ಇಡಬೇಕು. ಬ್ಯಾಕ್ ಸೀಟ್ ಗಳಿಗೆ ಮ್ಯಾಕ್ಸಿಮಮ್ ಪ್ರೈಸ್ ಇಡಿ 1000, 2000 ಎಷ್ಟಾದ್ರೂ ಇಡಿ. ಬ್ಯಾಕ್ ಸೀಟ್ ಗಳಿಗೆ ಅಫೋರ್ಡ್ ಮಾಡೋರು ಹೋಗ್ತಾರೆ. ಲಕ್ಸುರಿ ಯಾರಿಗೆ ಅಫೋರ್ಡ್ ಮಾಡಕ್ಕಾಗ್ತದೆ ಅವರು ಮ್ಯಾಕ್ಸಿಮಮ್ ಕೊಟ್ಟು ಹೋಗ್ತಾರೆ. ಯಾರು ಲಕ್ಸುರಿ ಅಫೋರ್ಡ್ ಮಾಡೋಕ್ಕಾಗಲ್ಲ ಅವ್ರು ಮಿನಿಮಮ್ ಪ್ರೈಸ್ ಕೊಡುವಂತಹ ಸಿಸ್ಟಮ್ ಮಾಡಬೇಕು. ಇದನ್ನೇ ತಮಿಳುನಾಡು ಸರ್ಕಾರ ಫಿಕ್ಸ್ ಮಾಡಿದೆ. ಮಿನಿಮಮ್ ಪ್ರೈಸ್ 65 ಇಂದ 100 ರುಪೀಸ್ ವರೆಗಿದೆ. 65 ರೂಪೀಸ್ ಇಂದ 100 ರುಪೀಸ್ ವರೆಗಿದೆ. ಆಮೇಲೆ ಮ್ಯಾಕ್ಸಿಮಮ್ ಪ್ರೈಸ್ ಇದೆ. ಅವಾಗ ಎಲ್ಲ ರೀತಿಯ ಪಬ್ಲಿಕ್ ಸಿನಿಮಾವನ್ನು ಅಫೋರ್ಡ್ ಮಾಡ್ತಾರೆ. ಇವಾಗ ನಾನು ಸಿನಿಮಾ ಹಾಲ್ ನ ಒಳಗೆ ಹೋಗ್ತಿದ್ದೇನೆ. ಸಿನಿಮಾ ಹಾಲ್ ಒಳಗೆ ಯಾವ ರೀತಿಯ ಫೆಸಿಲಿಟಿಗಳಿವೆ, AC ಹೆಂಗಿದೆ, ಸೀಟ್ ಹೆಂಗಿದೆ ಎಲ್ಲವನ್ನು ತೋರಿಸ್ತೇನೆ ನೋಡಿ. ಇದು ನೋಡಿ ಸಿನಿಮಾ ಹಾಲ್ ಹೊರಗಿನ ಲಾಂಚ್. ಇಲ್ಲಿ ಫುಡ್ ಕೋರ್ಟ್ ಇದೆ. ತುಂಬಾ ಪಾಶ್ ಆಗಿ ಲಕ್ಸುರಿ ಆಗಿ ಏನಿಲ್ಲ, ಸಿಂಗಲ್ ಥಿಯೇಟರ್ ತರ ಇದೆ ಹೊರಗಡೆ ಎಲ್ಲ ನೋಡಿದ್ರೆ. ಇದು ಸಿನಿಮಾದ ಹಾಲ್ ಒಳಗಡೆ ನೋಡಿ. ಇದು ಸಿನಿಮಾ ಸ್ಕ್ರೀನ್ ಇದೆ. ಇದು ಸೀಟ್ ಇದೆ. ಸೀಟ್ ಪರವಾಗಿಲ್ಲ, ಚೆನ್ನಾಗಿದೆ. ಸೋಫಾ ಸೀಟ್ ಇದೆ. ರಿಕ್ಲೈನರ್ ಕೂಡ ಇದೆ. ಸ್ವಲ್ಪ ಮುಂದೆ ಇದಾಗುತ್ತೆ, ಸ್ಲ್ಯಾಂಟ್ ಆಗುತ್ತೆ ನೋಡಿ. ಇದು ಸಿನಿಮಾದ ಹೊರಗಡೆ ಇದೆ. ಹೊರಗಡೆ ಟಾಯ್ಲೆಟ್ ಹತ್ರ ಎಲ್ಲ ಹಿಂಗಿದೆ ನೋಡಿ. ಪರವಾಗಿಲ್ಲ, ಚೆನ್ನಾಗಿದೆ, ನೀಟಾಗಿದೆ, ಕ್ಲೀನಾಗಿದೆ. ತುಂಬ ಗಲೀಜಾಗೇನಿಲ್ಲ. ಇದು ಬಾಲ್ಕನಿ ನೋಡಿ. ಇದು ಬಾಲ್ಕನಿ ಇದೆ ಮೇಲೆ. ಇದು ಬಾಲ್ಕನಿ ಈಗ 200 ರುಪೀಸ್ ಇದೆ. ಇಲ್ಲಾಂದರೆ 150 ಇರುತ್ತೆ. ಇಲ್ಲಿ ಕಾಂತಾರಕ್ಕೆ 200 ಮಾಡಿದ್ದಾರೆ. ಸೀಟೆಲ್ಲ ಚೆನ್ನಾಗಿದೆ. ಬಾಲ್ಕನಿ ಪರವಾಗಿಲ್ಲ ನೋಡಿ, ಚೆನ್ನಾಗಿದೆ, ಕ್ಲೀನಾಗಿದೆ, ನೀಟಾಗಿದೆ ನೋಡಿ. ಇಲ್ಲಿ ಮಿನಿಮಮ್ 50 ರುಪೀಸ್ ಇರುತ್ತೆ ಎಲ್ಲ ಸ್ನ್ಯಾಕ್ಸ್ಗಳಿಗೆ. ಪಾಪ್ಕಾರ್ನ್ಗೆ 50 ರುಪೀಸ್ ಇದೆ. ಮತ್ತು ಎಲ್ಲ ರೀತಿಯ ಸ್ನ್ಯಾಕ್ಗಳು ನೋಡಿ. ಎಲ್ಲ ರೀತಿಗೆ 50, 30 ಆ ರೀತಿ ಸ್ನ್ಯಾಕ್ಸ್ ಇದೆ. ಅಫೋರ್ಡಬಲ್ ಇದೆ. ಮಿಡಲ್ ಕ್ಲಾಸ್ನವರು ಆರಾಮಾಗಿ ಇಲ್ಲಿ ಸಿನಿಮಾ ನೋಡ್ಬೋದು, ಎಂಜಾಯ್ ಮಾಡ್ಬೋದು. ಇಲ್ಲಿ ಎಲ್ಲ ರೀತಿಯ ಸ್ನ್ಯಾಕ್ಸ್ಗಳಿದೆ ನೋಡಿ. ಈ ಎಲ್ಲ ಸ್ನ್ಯಾಕ್ಸ್ಗಳು ನಮಗೆ ನಾರ್ಮಲಿ ಮಲ್ಟಿಪ್ಲೆಕ್ಸಲ್ಲಿ ಸಿಗಲ್ಲ. ಇಂಥ ಕೋಲ್ಡ್ ಡ್ರಿಂಕ್ಸ್ಗಳೆಲ್ಲ ನೋಡಿ. ಕಾಫಿ ಕೂಡ ಚೀಪಾಗಿದೆ. ಈ ರೀತಿಯ ಕೋಲ್ಡ್ ಡ್ರಿಂಕ್ಸ್ಗಳೆಲ್ಲ ಈಗ ಮಲ್ಟಿಪ್ಲೆಕ್ಸಲ್ಲಿ ಬಂದೇ ಮಾಡಿದ್ದಾರೆ. ಅವ್ರ ನೋಡಿ ಸ್ಕ್ರೀನ್ ಹೇಗಿದೆ ನೋಡಿ. ಇದು ಸ್ವಲ್ಪ ನ್ಯಾರೋ ಇದೆ. ಅದೇ ಸಿಂಗಲ್ ಥಿಯೇಟ್ರಲ್ಲಿ ಯಾವ ರೀತಿ ಸ್ಕ್ರೀನ್ ಇರುತ್ತೆ ಹಂಗಿದೆ. ಮಲ್ಟಿಪ್ಲೆಕ್ಸ್ ಥರ 4K ಬ್ರೈಟ್ ಆಗಿ ಇಲ್ಲ. ಇದು ಸ್ವಲ್ಪ ಡಲ್ ಆಗಿದೆ. ಆಮೇಲೆ ಸೌಂಡ್ ಕೂಡ ಒಂಚೂರು ಡಲ್ ಇದೆ ನೋಡಿ. ಹೇಗಿದೆ ನೋಡಿ. ಡಾಲ್ಬಿ ಸೌಂಡ್ ಇದೆ ಇದರಲ್ಲಿ. ಅಂದರೆ ಸೌಂಡು ಪರವಾಗಿಲ್ಲ. ಒಂಥರ ಸ್ವಲ್ಪ ಈಕೋ ಥರ ಇದೆ. ಸ್ವಲ್ಪ ಒಂಚೂರು ಕ್ಲಿಯರಾಗಿ ಕೇಳ್ತಾ ಇಲ್ಲ. ಆ್ಯಕ್ಚುಲಿ ತುಂಬ ಹಳೆ ಸಿನಿಮಾ ಹಾಲ್. ಒನ್ ಆಫ್ ದಿ ಫಸ್ಟ್ ಮಲ್ಟಿಪ್ಲೆಕ್ಸ್ ಇನ್ ಮುಂಬೈ ಅಂತ ಹೇಳ್ಬೋದು. ಸುಮಾರು 1972ರಲ್ಲಿ ಇದು ಶುರುವಾಗಿದಂತೆ. ಆಲ್ಮೋಸ್ಟ್ 50 ಇಯರ್ಸ್ ಮೇಲಾಗಿದೆ ಥಿಯೇಟರ್ಗೆ. ಸ್ಟಾರ್ಟಿಂಗಲ್ಲಿ ಕೇವಲ 3 ಥಿಯೇಟರ್ ಇತ್ತು. ಆನಂತರ ಇದನ್ನು ಬಿಲ್ಡ್ ಮಾಡಿ 7 ಥಿಯೇಟರ್ ಮಾಡಿದ್ದಾರೆ. ತುಂಬ ಪ್ರೈಮ್ ಲೊಕೇಶನಲ್ಲಿದೆ. ಇಲ್ಲಿ ಬರುವ ಸಿನಿಮಾಗಳೆಲ್ಲ ಇಲ್ಲಿ ಸಿನಿಮಾ ಯಾವುದು ಹೌಸ್ಫುಲ್ ಆಗುತ್ತೆ ಆ ಸಿನಿಮಾ ಹಿಟ್ ಅಂತೇಳಿ ಬಾಲಿವುಡಲ್ಲಿ ಲೆಕ್ಕ. ಆದರೆ ಇನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಬೋದು ಈ ಥಿಯೇಟರ್ಗಳನ್ನು. ಒಂಚೂರು ಪ್ರೈಸ್ ಅದೇ 200 ಇಟ್ಟರು ಪರವಾಗಿಲ್ಲ. 200 ಕೂಡ ಕಮ್ಮಿನೇ ಈಗಿನ ರೇಟಲ್ಲಿ. ಒಂಚೂರು ಸ್ಕ್ರೀನನ್ನು ಇಂಪ್ರೂವ್ ಮಾಡಬೇಕು ಅಂತ ನನಗೆ ಅನಿಸ್ತಿದೆ. ಸ್ಕ್ರೀನ್ ಕ್ವಾಲಿಟಿ ಅಷ್ಟು ಚೆನ್ನಾಗಿಲ್ಲ. 4K ಸ್ಕ್ರೀನ್ ಮಾಡಿ ಸೌಂಡ್ ಸ್ವಲ್ಪ ಕ್ಲಿಯರ್ ಆಗಿರುವಂತೆ ಮಾಡಿದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಈ ಸಿನಿಮಾ ಹಾಲ್ ಸೂಪರ್ ಆಗಿದೆ.